ಕಾಡು ಔಡಲ ಬೀಜ ಸೇವಿಸಿ 25ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡಿರುವಂಥ ಘಟನೆ ಗದಗ ತಾಲೂಕಿನ ಬ್ರಹ್ಮಾನಂದಪುರ ತಾಂಡಾದಲ್ಲಿ ನಡೆದಿದೆ. ನೋಡಿ, ಕಾಡು ಔಡಲ ಬೀಜ ತಿಂದು ಆಗಿರುವಂಥ ಘಟನೆ ಇದು. ಗ್ರಾಮದ ಶಾಲೆಯ ಪಕ್ಕದಲ್ಲಿ ಔಡಲ ಮರ ಇದೆ. ಆಟದ ಸಮಯದಲ್ಲಿ ಮಕ್ಕಳು ಮರದ ಕಾಯಿನ ಕಿತ್ತುಕೊಂಡು ಅದನ್ನು ಒಡೆದು ಅದರ ಒಳಗಿನ ಬೀಜ ಸೇವನೆ ಮಾಡಿಬಿಟ್ಟಿದ್ದಾರೆ. ಅದು ವಿಷಕಾರಿಯಾದ್ದರಿಂದ ಮಕ್ಕಳಿಗೆ ವಾಂತಿ, ಬೇದಿ, ಹೊಟ್ಟೆ ನೋವು, ತಲೆ ಸುತ್ತುವಿಕೆ ಆಗಿಬಿಟ್ಟಿದೆ. ಇದನ್ನರಿತ ಪಾಲಕರು ಕೂಡಲೇ ಗದಗ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ. ಇವರೆಲ್ಲ 2ನೇ, 3ನೇ ಹಾಗೆಯೇ 4ನೇ ತರಗತಿ ಮಕ್ಕಳು. ಹಾಗಾಗಿ ಪಾಲಕರಲ್ಲಿ ಆತಂಕ ಕೂಡ ಹೆಚ್ಚಾಗಿತ್ತು. 18 ಬಾಲಕಿಯರು, 9 ಬಾಲಕರು ಆರೋಗ್ಯದಲ್ಲಿ ಏರುಪೇರಾಗೋಗಿತ್ತು. ಈ ಬೀಜ ಜೈವಿಕ ಇಂಧನಕ್ಕೆ ಬಳಕೆಯಾಗತ್ತೆ. ಅನೇಕ ಕಾಯಿಲೆಗಳಿಗೆ ಔಷಧಕ್ಕಾಗೂ ಬಳಕೆ ಮಾಡ್ತಾರೆ. ಆದರೆ ಅದು ವಿಷಕಾರಿ ಕೂಡ. ನಾವು ದೃಶ್ಯದಲ್ಲಿ ತೋರಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನೋಡಿ. ಒಂದು ಕಡೆ ಅಸ್ವಸ್ಥಗೊಂಡಿರುವಂತಹ ಪುಟ್ಟ ವಿದ್ಯಾರ್ಥಿಗಳು, ಮಗದೊಂದು ಕಡೆ ಅಲ್ಲೇ ಇರುವಂಥ ಅಧಿಕಾರಿಗಳು ಏನಿದು ಔಡ್ಲ ಬೀಜ, ಔಡ್ಲಕಾಯಿ ಅಂದರೆ ಏನು ಅಂತ ತೋರಿಸ್ತಾ ಇದೆ. ಆ ಮರದ ಎಲೆಗಳನ್ನು ಹಿಡಿದು ತೋರಿಸ್ತಿದ್ದಾರೆ ನೋಡಿ. ಅದನ್ನು ಕೂಡ ನೀವು ಗಮನಿಸ್ಬೋದು. ಇದೇ ನೋಡಿ ಔಡ್ಲ ಬೀಜ. ಏನೋ ಮರ, ಬೀಜ, ಕಾಯಿ ಅಂತ ತೊಗೊಂಡು ಓಪನ್ ಮಾಡಿ ತಿಂದ್ಬಿಟ್ಟಿದ್ದಾರೆ. ಬಹಳ ಅಸ್ವಸ್ಥ ಆಗಿದೆ. ಈಗ ನೋಡಿ, ಆ ಔಡ್ಲು ಮರದ ಎಲೆಗಳು ಹೆಂಗಿರುತ್ತೆ ಅಂತ ಗುರುತು ಮಾಡ್ಕೋಬೇಕು ಈ ಸುದ್ದಿಯನ್ನು ನೋಡೋರು. ಈ ಎಲೆಗಳನ್ನು ಗುರುತಿಸಿದಾಗ ಇದು ಔಡ್ಲು ಮರ ಅನ್ನುವಂಥ ಕ್ಲಾರಿಟಿ ಸಿಗುತ್ತೆ. ಔಡ್ಲಕಾಯಿ ತೋರಿಸ್ತಾರೆ. ಔಡ್ಲಕಾಯಿ ಒಳಗೆ ನೋಡಿ, ಇದು ಔಡ್ಲಕಾಯಿ ಹಸಿರು ಬಣ್ಣದ್ದೇನಿದೆ ಅದನ್ನು ಒಡೆದ್ರೆ ನೋಡಿ ಹಾಗೆ ಬೀಜಗಳು ಸಿಗುತ್ತೆ. ಇದನ್ನು ಯಾವುದೇ ಕಾರಣಕ್ಕೂ ತಿನ್ನೋಕ್ಕೆ ಹೋಗಬಾರ್ದು, ವಿಷಕಾರಿ ಇದು. ಪುಟ್ಟ ಮಕ್ಕಳು ಸೇವಿಸ್ಬಿಟ್ರೆ ಭಾಳ ಅಪಾಯಕಾರಿ. ತತ್ಕ್ಷಣಕ್ಕೆ ಕ್ರಮ ತಗೊಂಡಿದ್ದರಿಂದಾಗಿ ಸದ್ಯ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಾ ಇರುವಂಥದ್ದು. ಗದಗ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಹುಡ್ರಿಗೆ 4 ಗಂಟೆಗೆ ಸಾಲಿನವರು ಸರ್ ಅವ್ರು ಬಿಟ್ಟಾರ್ರಿ ಹೊರಗೆ ಆಡಾಕ್ರಿ. ಅದು ಹೋಗಿ ಹುಡುಗಿಯರು ಏನು ಮಾಡ್ಯಾರ್ರಿ, ಒಂದು ಗಿಡ ಐತ್ರಿ ಅಲ್ಲೇ ಬಾಜು ಎಲ್ಲೇ ಐತಿರೋದು. ಹೋಗ್ಯಾರ್ರಿ, ಹೋಗಿ ಕಾಸಿ ಬಕ್ಕನ್ದಾಗ ಹಾಕೊಂಡು ಬಂದಾರಿ. ಬಂದು ಎಲ್ಲರಿಗೆ ಒಂದೊಂದೊಂದು ಬೀಜ ಕೊಟ್ಟು ಬಿಟ್ಟಾರ್ರಿ ತಿನ್ನ. ಎಂತ ಐತೇನ್ರಿ ಒಟ್ಟು ನೋಡಿಲ್ಲ, ರಾತ್ರಿ ತಂದು ತೋರ್ಸ್ಯಾರಿ ಇಲ್ಲೇ. ಅದು ಬೀಜ ಎಲ್ಲರೂ ಚಲೋ ಐತೆ ಅಂಥೇಳಿ ಎಲ್ಲರೂ ತಿಂದುಬಿಟ್ಟಾರೆ, ಸಿಹಿ ಐತೆ ಅಂಥೇಳಿ. ಅದನ್ನು ಮತ್ತು ಅಲ್ಲಿಂದ ಬಂದಾರಿ 6 ಗಂಟೆಗೆ. 4 ಬಂದಾರ್ರಿ ಅವರು. 4 ಬಂದು ಸಂಗಡಿ ಮಾಡ್ಕೊಂಡು ಬಂದ್ರಿ. ಹೊಟ್ಟೆ ನೋವು ಆಗತೈತಿ ಅಂತ ಹೇಳಿ. ಮತ್ತು ನಮಗೂ ಸಮಾಧಾನ ಆಗಲಿಲ್ಲ. ಅಲ್ಲೇ ಹೋಗಿ ಬಾಜು ಡಾಕ್ಟ್ರ್ ಅದಾರ್ರಿ, ಅಲ್ಲಿ ಹೋಗಿ ತೋರಿಸ್ಕೊಂಬಂದಿವಿ. ತೋರಿಸ್ಕೊಂಬಂದು ಅಂದರು ಮತ್ತು ಇನ್ನೂ ತ್ರಾಸ ಮಾಡಿದರು, ವಾಂತಿ ಮಾಡಿದರು. 2 ಸಲ ವಾಂತಿ ಮಾಡಿದರು. ಮತ್ತು 2ಕ್ಕೆ ಹೋಗಿನ ಅಂಥೇಳಿ ಹೋದ್ರಿ. ಮತ್ತು ನಮಗೂ ಸಮಾಧಾನ ಆಗಲಿಲ್ಲ. ಗಾಡಿನಾಗ ಹಾಕ್ಕೊಂಡು ಬಂದು ಜಿಲ್ಲಾ ಆಸ್ಪತ್ರೆನಾಗ ಅಡ್ಮಿಟ್ ಮಾಡಿವ್ರಿ. 26 ಜನ ಅದಾರೆ ಹುಡ್ರು. ಹ್ಞೂ ರೀ, ಎಲ್ಲರೂ ಹಂಗೆ ವಾಂತಿ ಬೇದಿ ಆಗೈತೆ. 3ನೇ ಕ್ಲಾಸು, 4ನೇ ಕ್ಲಾಸು, 5ನೇ ಕ್ಲಾಸ್ ಹಂಗೆ ಅದಾರ. ಎಲ್ಲರೂ ಆಡ್ಕೊಂತ ಹೋಗಿ ಈ ಥರ ಮಾಡ್ಯಾರ. ಹ್ಞೂ ರೀ ನಡ್ತೈತ್ರಿ. ಮತ್ತೇನಿಲ್ಲ ರೀ ಸರ್, ರಾತ್ರಿ ಮಾಡಿದ್ದು ಅಷ್ಟೇ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಿನ್ನೆ 4 ಗಂಟೆಯಿಂದ 4:15 ವೇಳೆಯಲ್ಲಿ ಕಾಮನ್ ಆಗಿ ಮಕ್ಕಳನ್ನು ಆಟಕ್ಕೆ ಬಿಡೋ ಟೈಮಲ್ಲಿ ವೇಳೆಯಲ್ಲಿ ಮಕ್ಕಳು ರಿಸಸ್ಸಿಗೆ ಹೋಗೋ ಟೈಮಲ್ಲಿ ಒಂದು ಗಿಡ ಇದೆ ಅಂತೆ, ಮಕ್ಕಳೇ ತೋರಿಸಿದ್ದು. ಅದು ಮರ ಔಡ್ಲ ಅಂಥೇಳಿ. ಆ ಗಿಡ ಸ್ವಲ್ಪ ಮಕ್ಕಳಿಗೆ ವಿಷಕಾರಿಯಾಗಿರ್ತದೆ, ಅಪಾಯಕಾರಿಯಾಗಿರ್ತದೆ ಅಂತ ನಾವು ಗೂಗಲ್ ಸರ್ಚ್ ಮಾಡೋದ್ರಲ್ಲಿ ನೋಡಿದೆ. ತದನಂತರ ನನಗೆ HMR ಹೆಡ್ ಮಾಸ್ಟರಿಂದ, ಮುಖ್ಯೋಪಾಧ್ಯಾಯರಿಂದ ಕರೆ ಬಂದಿದ್ದ ನಂತರ ನಾನು 7 ಗಂಟೆಗೆ ನನ್ನ ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ. ಆದರೂ ನಾನು ಊರೇಗೊಟ್ಟು ಅಲ್ಲಿ ಬಂದೆ. ಆದರೆ ಎಲ್ಲ ಮಕ್ಕಳು ಒಂದೊಂದೇ ಮಕ್ಕಳು ಏನಾಗಿತ್ತು ನಮಗೆ ಇನ್ಕ್ವೈರಿ ಮಾಡಿದಾಗ ಅವರು ಟ್ರೀಟ್ಮೆಂಟ್ ತೊಗೊತಾ ಇದ್ರು. ನಮ್ಮೂರಲ್ಲೇ ಮಾಡಾಳಿ ಡಾಕ್ಟ್ರು ಹಾಗೂ ಗಣೇಶ್ ಲಮಾಣಿ ಡಾಕ್ಟರ್ ಅಂತೇಳಿ MBBS ಅವರಲ್ಲಿ ಎಲ್ಲ ಮಕ್ಕಳಿಗೂ ಪ್ರಥಮ ಚಿಕಿತ್ಸೆ ಅವ್ರನ್ನ ದೊರಕಿಸಿ ತದನಂತರ 7 ಗಂಟೆಯಲ್ಲಿದ್ದ 7:15 ಮಠ 7:30 ಅಲ್ಲೇ ಇದ್ವಿ. ತದನಂತರ 7:30 ನಂತರ ಶಾಲೆಯ